ಎತ್ತಿನಹೊಳೆ ಯೋಜನೆ ಕೇವಲ ಯೋಜನೆಯಲ್ಲ, ಅದು ಬಯಲುಸೀಮೆ ಜನರ ಬದುಕಿನ ಜೀವಾಳ. ಇದು ಕೋಲಾರ, ಚಿಕ್ಕಬಳ್ಳಾಪುರ, ಹಾಸನ, ತುಮಕೂರು, ರಾಮನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸೇರಿದಂತೆ 7 ಬರಪೀಡಿತ ಜಿಲ್ಲೆಗಳಲ್ಲಿ ಕುಡಿಯುವ ನೀರು ಪೂರೈಸುವ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದೆ. ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆ ಕಾಮಗಾರಿಯನ್ನ 2027ರ ಅಂತ್ಯದೊಳಗೆ ಪೂರ್ಣಗೊಳಿಸಿ ಕಾಂಗ್ರೆಸ್ ಸರ್ಕಾರ ಬಯಲುಸೀಮೆಯ ಬಾಯಾರಿಕೆ ನೀಗಿಸಲಿದೆ. ದಶಕಗಳ ಕನಸಾಗಿರುವ ಎತ್ತಿನಹೊಳೆ ಯೋಜನೆ ಕೊನೆಗೂ ನನಸಾಗುತ್ತಿದೆ. ಒಟ್ಟು 23,251 ಕೋಟಿ ವೆಚ್ಚದ ಈ ಯೋಜನೆಯು 252 ಕಿಲೋಮೀಟರ್ ಪೈಪ್ಲೈನ್ ಅಳವಡಿಕೆ ಮತ್ತು ಬ್ಯಾರೇಜ್ ನಿರ್ಮಾಣ ಕಾಮಗಾರಿಗಳನ್ನು ಒಳಗೊಂಡಿದ್ದು, ಪ್ರಸ್ತುತ 164 ಕಿಲೋಮೀಟರ್ ಪೈಪ್ಲೈನ್ ಕಾಮಗಾರಿ ಮುಗಿಸಿದೆ. ಅಲ್ಲದೆ ತುಮಕೂರು ಗುಬ್ಬಿ ತಾಲೂಕಿನ ಚೇಳೂರು ಹೋಬಳಿ ವ್ಯಾಪ್ತಿಯಲ್ಲಿ ನಿರ್ಮಿಸಲಾಗಿರುವ ದೇಶದಲ್ಲಿ 2ನೇ ಅತಿ ದೊಡ್ಡ ಮೇಲ್ಕಾಲುವೆ 10.47 ಕಿಲೋಮೀಟರ್ ಉದ್ದ, 40.75 ಮೀಟರ್ ಎತ್ತರವನ್ನು ಹೊಂದಿದೆ. ಇದಕ್ಕಾಗಿ IIM ಪ್ಲಾಟಿನಂ 2025ರ ಪ್ರಶಸ್ತಿ ಬಂದಿದ್ದು, ಸರ್ಕಾರವು ಈ ಯೋಜನೆಯನ್ನ ದೇಶಕ್ಕೆ ಮಾದರಿಯನ್ನಾಗಿಸಿದೆ. ಇದು ಕೇವಲ ಒಂದು ಅಭಿವೃದ್ಧಿ ಯೋಜನೆಯ ಅಂತ್ಯವಲ್ಲ, ಇದು ದಶಕಗಳ ಹೋರಾಟ, ನಿರೀಕ್ಷೆ ಮತ್ತು ಸಂಕಲ್ಪಕ್ಕೆ ಸಿಕ್ಕ ಜಯ. ಅಡೆತಡೆ, ರಾಜಕೀಯ ಟೀಕೆ, ತಾಂತ್ರಿಕ ಸವಾಲುಗಳ ನಡುವೆ ಹಿಂಜರಿಯದೆ ಜನರ ಹಿತಕ್ಕಾಗಿ ದಿಟ್ಟ ನಿರ್ಧಾರ ತೆಗೆದುಕೊಂಡ ಕಾಂಗ್ರೆಸ್ ಸರ್ಕಾರ ಇಂದು ಲಕ್ಷಾಂತರ ಕುಟುಂಬಗಳ ಬದುಕಿಗೆ ಆಶಾಕಿರಣವಾಗಿದೆ. ನವ ಕರ್ನಾಟಕದ ನಿರ್ಮಾಣಕ್ಕೆ ಸಮಾನತೆ, ಭದ್ರತೆ ಮತ್ತು ಪ್ರಗತಿಯ ಭವಿಷ್ಯ, ಇದು ಕಾಂಗ್ರೆಸ್ ಗ್ಯಾರಂಟಿ.